ಹಲೋ ನಮಸ್ಕಾರ ಫ್ರೆಂಡ್ಸ್. ಟೂ ವೀಲರ್ ಟೆಕ್ನಿಷಿಯನ್ ಮೈಯೂರು ಮಾಡುವ ನಮಸ್ಕಾರಗಳು. ಒಂದು ಹೊಂಡಾ ಶೈನ್ BS6 ಬಂದಿದೆ ನಮ್ಮ ಹತ್ರ ಗಾಡಿ. ಇದರಲ್ಲಿ ಲೈಟ್ ಆನ್ ಆಗ್ತಾ ಇದೆ, ಫ್ಯೂಲ್ ಸಪ್ಲೈ ಬರ್ತಾ ಇಲ್ಲ. ಇದಕ್ಕೆ ಇಶ್ಯೂ ಸ್ಟಾರ್ಟ್ ಆಗಿದೆ. ಯಾವ ಥರ ತೋರಿಸ್ತೀನಿ. ಮುಂದೆ ಕೀ ಆನ್ ಮಾಡಿದ ತಕ್ಷಣ ಲೈಟ್ ಬರ್ತಾ ಇದೆ, ಹೋಗ್ತಾ ಇದೆ. ಇದು ಯಾವುದು ಎರರ್ ಇಲ್ಲ ಮತ್ತು ಸ್ಪಾರ್ಕ್ನು ಬರ್ತಾ ಇದೆ. ಒಂದು ಸಲ ಸ್ಪಾರ್ಕ್ನು ತೋರಿಸ್ತೀನಿ. ಈ ಕಡೆ ತೋರಿಸೋಣ. ಸ್ಪಾರ್ಕ್ನು ತೋರಿಸ್ತೀನಿ. ಸ್ಪಾರ್ಕ್ನು ಬರ್ತಾ ಇದೆ. ಇದಕ್ಕೆ ಫ್ಯೂಲ್ ಸಪ್ಲೈ ಬರ್ತಾ ಇಲ್ಲ. ಇದಕ್ಕೆ ಯಾವ ಥರ ಫ್ಯೂಲ್ ಸಪ್ಲೈ ಮಾಡಬೇಕಂತ ತೋರಿಸ್ತೀನಿ. ನಮ್ಮ ಹತ್ರ ಒಂದು ECM ಬೈಪಾಸ್ ಟೂಲ್ ಐತೆ. ನಿಮಗೆ ಯಾರಿಗಾದರೂ ಬೇಕಾದರೆ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀವಿ, ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ ಕೊಟ್ಟಿರ್ತೀವಿ, ಸಂಪರ್ಕ ಮಾಡ್ಬೋದು. ಇದು ಯಾವ ಥರ ಕನೆಕ್ಷನ್ ಮಾಡಬೇಕಂತ ನಾವು ವಿಡಿಯೋಲಿ ತೋರಿಸ್ತೀವಿ. ಇದನ್ನು ಫ್ಯೂಲ್ ಪಂಪ್ ಒಳಗಡೆ ಇಲ್ಲಿ ಸಾಕೆಟಲ್ಲಿ ಚುಚ್ಚಬೇಕು. ಇದನ್ನು ಕಂಪನಿಯಿಂದ ಬರೋದು ವೈರಿಂಗ್ ಕಿಟ್ ಸಾಕೆಟನ್ನು ತೆಗೆದು ಒಂದು ಸೈಡ್ ಇಡಬೇಕು. ಆನಂತರ ಇದು ಫ್ಯೂಲ್ ಪಂಪ್ ಬೈಪಾಸ್ IC ಸಾಕೆಟನ್ನು ಒಳಗಡೆ ಚುಚ್ಚಬೇಕು. ಪ್ಲಗ್ ಇನ್ ಪ್ಲೇ ಈ ಥರ ಒಳಗಡೆ ಚುಚ್ಚಬೇಕು. ಆನಂತರ ಇದೊಂದು ಏರ್ ಪೈಪ್ ಬರ್ತದೆ, ಇದು ಫಿಟ್ ಮಾಡ್ಕೋತೀನಿ. ಆನಂತರ ಇದನ್ನು ಈ ಥರ ಎರಡು ಕನೆಕ್ಷನ್ ಬರ್ತದೆ, ಒಂದು ಪ್ಲಸ್ ಒಂದು ಮೈನಸ್. ಇದನ್ನು DLC ಕಪ್ಲರ್ ಒಳಗಡೆ ಇಲ್ಲಿ ಒಳಗಡೆ ಫಿಟ್ ಮಾಡಬೇಕು. ಇಲ್ಲಿ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ. ಈ ಥರ ನಮ್ಮ ಹತ್ರ ಟೆಸ್ಟರ್ ಇದೆ. ಮೊದಲು ಚೆಕ್ ಮಾಡ್ತೀನಿ ಬ್ಯಾಟ್ರಿ ಕನೆಕ್ಷನ್ ಕರೆಕ್ಟ್ ಇದೆ ಅಂತ. ಇದರಲ್ಲಿ ಬ್ಲ್ಯಾಕ್ ಪ್ಲಸ್ ವೈಟ್ ಲೈನ್, ಇದರಲ್ಲಿ 12 ವೋಲ್ಟ್ ಸಪ್ಲೈ ಬರ್ತಿದೆ. ಕೀ ಆನ್ ಮಾಡಿದ ತಕ್ಷಣ ಬರ್ತದೆ. ಒಂದು ಸ್ವಲ್ಪ ಗ್ರೌಂಡ್ ಇಡಿ, ಏನಾಗಲ್ಲ ಶಾರ್ಟ್ ಹೊಡೆ ಇಲ್ಲಿ ಹಿಡಿದ್ರೆ ಇಡ್ತಾರೆ. ಬ್ಲ್ಯಾಕ್ ಪ್ಲಸ್ ವೈಟಲ್ಲಿ ಇದು ಫೇಸ್ ಬರ್ತದೆ. 12 ವೋಲ್ಟ್ ಬರ್ತಾ ಇದೆ. ಚೆನ್ನಾಗಿಡಿ ಗ್ರೌಂಡ್. ಈ ಥರ ವೋಲ್ಟ್ ಬರ್ತದೆ. ಇದರಲ್ಲಿ ಪಾಸಿಟಿವ್ ಕೊಡಬೇಕು, ನೆಗೆಟಿವಲ್ಲಿ ಗ್ರೌಂಡನ್ನು ಕೊಡಬೇಕು. ಇದು ಗ್ರೀನ್ ಕಲರ್ ಐತಲ್ಲ, ಇದರಲ್ಲಿ ಗ್ರೌಂಡ್ ನೆಗೆಟಿವ್ ಕೊಡಬೇಕು. ಆವಾಗ ಚಾವಿ ಆನ್ ಮಾಡಿದ ತಕ್ಷಣ ಪಂಪ್ ಚಾಲು ಆಗುತ್ತದೆ. ನಿಮಗೆ ತೋರಿಸ್ತೀವಿ. ಕೀ ಆಫ್ ಮಾಡಲ. ಇದನ್ನು ಕನೆಕ್ಟ್ ಪಾಸಿಟಿವ್ಗೆ ಬ್ಲ್ಯಾಕ್ ಪ್ಲಸ್ ವೈಟಲ್ಲಿ ಕನೆಕ್ಟ್ ಮಾಡಿದ್ದೀವಿ. ಇದು ಗ್ರೀನಲ್ಲಿ ಒಂದು ಕನೆಕ್ಟ್ ಮಾಡಿದ್ವಿ. ಇವಾಗ ಚಾವಿ ಆನ್ ಮಾಡಿದ ತಕ್ಷಣ ಪಂಪ್ ಸ್ಟಾರ್ಟ್ ಆಗುತ್ತದೆ. ನಿಮ್ಗೆ ಆ ಕಡೆ ತೋರಿಸ್ರಿ. ಪೆಟ್ರೋಲ್ ಸಪ್ಲೈ ಬರ್ತಾ ಇದೆ. ಈಗ ಗಾಡಿ ಸ್ಟಾರ್ಟ್ ಮಾಡಿ ತೋರಿಸೋಣ. ನಮಗೆ ಗಾಡಿನ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ಸರಿ. ವಿಡಿಯೋ ಚೆನ್ನಾಗಿ ಅನಿಸಿದರೆ ನಮ್ಮ ಪೇಜನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ. ನಿಮಗೆ ECU ಬೈಪಾಸ್ ಟೂಲ್ ಬೇಕಾದರೆ ನಮಗೆ ಸಂಪರ್ಕಿಸಿ. ಧನ್ಯವಾದಗಳು.